ಕಳೆದ 2-3 ತಿಂಗಳ ಹಿಂದಗಡೆ ಗೆಳೆಯ ಶ್ರೀರಾಮುಲು ಅವರ ಮೂಲಕವಾಗಿ ಅವರನ್ನ ಪಕ್ಷಕ್ಕೆ ಸೆಳೆಯುವಂತ ಪ್ರಯತ್ನ ನಡೀತಾ ಇತ್ತು. ಬಟ್ ಆ ಸಂದರ್ಭದಲ್ಲಿ ವಿಫಲವಾಗಿತ್ತು. ಈಗ ಮತ್ತೊಮ್ಮೆ ಅವರು ಅಮಿತ್ ಶಾ ಅವರನ್ನ ಭೇಟಿ ಕೆಲ ದಿನ ಹಿಂದಗಡೆ ಮಾತ್ರ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ಪಕ್ಷಕ್ಕೆ ಬರೋ ಸೂಚನೆ ಕೂಡ ಕೊಟ್ಟಿದ್ದಾರೆ. ಸರ್, ಆಗ ಯಾಕೆ ವಿಫಲ ಆಯಿತು, ಇವಾಗ ಯಾಕೆ ಯಶಸ್ವಿ ಆಯಿತು ಅನ್ನೋದ್ರ ಬಗ್ಗೆ ಸರ್? ಇಲ್ಲ, ಅವಾಗ ಕೂಡ ಯಶಸ್ವಿನೇ ಆಗಿತ್ತು. ಶ್ರೀರಾಮುಲು ಅವರು ಅಲ್ಲಿ ಹೋಗಿ ಹೇಳಿದ್ದಕ್ಕಾಗಿ ಅವರು ಮತ್ತೆ ಕರೆಸ್ಕೊಂಡು ಮಾತಾಡಿ ಮತ್ತೆ ಈ ಪಕ್ಷಕ್ಕೆ ಸೇರ್ತಾರೆ. ಹಂಗೆ ಈಗ ಜನಾರ್ದನ್ ರೆಡ್ಡಿ ಬರೋದ್ರಿಂದಾಗಿ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಂದರೆ ಬಿಜೆಪಿಗೆ ಪ್ಲಸ್ ಆಗುತ್ತಾ ಅನ್ನೋದು ಸರ್? ಪ್ಲಸ್ ಆಗುತ್ತೆ. ಮೊದಲಿಂದ ಕೂಡ ಅದು ಪ್ಲಸ್ ಆಗೇ ಆಗ್ತದೆ. ಸ್ವಲ್ಪ ಎಲ್ಲರೂ ಕಲಿತು ಕೆಲಸ ಮಾಡ್ತೀವಿ ಈಗ ಪ್ರತಿಯೊಬ್ಬರು ಕೂಡ. ಸರ್, ಈಗ ಮತ್ತೆ ಅವರೇನು ಬಿಜೆಪಿ ಪಕ್ಷಕ್ಕೆ ಬರಬೇಕಾದ್ರೆ ಕೆಲವೊಂದಿಷ್ಟು ಷರತ್ತುಗಳನ್ನು ಹಾಕೊಂಡು ಏನಾದರೂ ಬಂದಿದ್ದಾರೆ ಅಂದರೆ ಮುಂದಿನ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಈಗ ಬರುವಂಥ ಲೋಕಸಭಾ ಚುನಾವಣೆ ಆಗಿರ್ಬೋದು, ಏನಾದರೂ ಷರತ್ತುಗಳಿದ್ದಾವ ಅಂತ? ಷರತ್ತುಗಳು ನನಗೆ ಗೊತ್ತಿಲ್ಲ. ಇವರೇ ಅಲ್ಲಿ ಏನಾಗಿದೆ ಅನ್ನೋ ಗೊತ್ತಿಲ್ಲ. ಹೈಕಮಾಂಡಲ್ಲಿ ಮತ್ತು ನಮ್ಮ ರಾಜ್ಯ ಭಾರತೀಯ ಜನತಾ ಪಕ್ಷದ ನಾಯಕರ ಮಧ್ಯೆ ಏನಾಗಿದೆ ಗೊತ್ತಿಲ್ಲ. ನಾಳೆ ಸೇರ್ಪಡೆ ಆಗ್ತಾಯಿದ್ರೆ ಆಗಿದ್ಮೇಲೆ ಗೊತ್ತಾಗುತ್ತೆ ಎಲ್ಲ ಪ್ರತಿಯೊಂದು. ಈಗ ಜನಾರ್ದನ್ ರೆಡ್ಡಿ ಅವರು KRP ಪಕ್ಷವನ್ನ ಕಟ್ಟಿದಾಗ ತಮಗೂ ಕೂಡ ಆಹ್ವಾನ ಮಾಡಿದ್ರು, ಶ್ರೀರಾಮುಲು ಅವರು ಕೂಡ ಆಹ್ವಾನ ಮಾಡಿದ್ರು, ನಮ್ಮ ಪಕ್ಷದಿಂದ ನಿಂತ್ಕೊಳ್ಳಿ ಅಂತೇಳಿ. ಬಟ್ ಆ ಸಂದರ್ಭದಲ್ಲಿ ತಾವು ಪಕ್ಷಕ್ಕೆ ನಿಷ್ಠಾವಂತರಾಗಿ ತಿರಸ್ಕಾರ ಕೂಡ ಮಾಡಿದ್ರಿ. ಈಗ ಅವರು ಮತ್ತೆ ಬಿಜೆಪಿಗೆ ಬಂದಿದ್ದಾರೆ. ಬಿಜೆಪಿಗೆ ಬಂದ ಬಳಿಕ ಮುಂಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಟಿಕೆಟ್ಗೆ ಅಥವಾ ರಾಮುಲು ಟಿಕೆಟ್ಗೆ ಏನು ಸಮಸ್ಯೆ ಮಾಡ್ತಾರ ಅಂತ ಅನಿಸುತ್ತಾ ನಿಮಗೆ ಅಂತ? ಇಲ್ಲ, ಹಂಗೇನು ಸಮಸ್ಯೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಪಾರ್ಟಿ ಡೆಸಿಷನ್ಸ್ ತಗೊಳ್ತದೆ ಅಷ್ಟೇ.